ಪರಿಸ್ಥಿತಿ ಅದು ನಾರಾಯಣ ವಿದ್ಯಾಲಯ ಅಂತ ನೀವೇನು ಕೇಳಿದ್ದೀರಾ, ಅಲ್ಲಿಂದ ಬಂದಿದ್ದೀವಿ. ನನ್ನ ಹೆಸರು ಡಾಕ್ಟರ್ ವಿನೂರಾಜ್. ನಾನು ಬೆನ್ನು ಮೂಳೆ ತಜ್ಞ. ನಾನು ಮುಂಚೆ ನನ್ನ ಟ್ರೈನಿಂಗಲ್ಲಿ ಮೂಳೆ ತಜ್ಞ. ಅದಾದ ನಂತರ ಬೆನ್ನು ಮೂಳೆನಲ್ಲೇ ಸುಮಾರು ಒಂದು 15 ವರ್ಷದಿಂದ ಇದೇ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಆರ್ಥೋಪೆಡಿಕ್ ಅಂದರೆ ಮೂಳೆ, ಎಲುಬು, ಕೀಲು ಇದರದ್ದು ಟ್ರೀಟ್ಮೆಂಟ್ ಆಸ್ಪತ್ರೆಯಲ್ಲಿ ಒಂದೊಂದು ಭಾಗದ ಟ್ರೀಟ್ಮೆಂಟ್ಗೆ ಬೇರೆ ಬೇರೆ ಸ್ಪೆಷಲಿಸ್ಟ್ ಇದೆ. ನಾನು ಬೆನ್ನು ಮೂಳೆ ಮಾತ್ರ ನೋಡ್ಬೋದು. ಬೆನ್ನು ಮೂಳೆ ಅಂದರೆ ಕತ್ತಿನಿಂದ ಹಿಡಿದು ಸೊಂಟದವರೆಗೂ ಇರುವಂಥ ಬೆನ್ನು ಮೂಳೆಯಲ್ಲಿ ಏನೇ ತೊಂದರೆ ಇದ್ದರೂ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡ್ತೀವಿ. ನಮ್ಮಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು 80 ವರ್ಷದಿಂದ ಇರೋವರೆಗೂ ಅವರಿಗೆ ಟ್ರೀಟ್ಮೆಂಟು ಬೇರೆ ಬೇರೆ ಕಾರಣಗಳಿಗೆ ನಮ್ಮಲ್ಲಿ ಬರ್ತದೆ. ಮುಖ್ಯವಾಗಿ ನಮಗೆ ತುಂಬ ಖುಷಿ ಕೊಡುವಂಥದ್ದು ಒಂದೇನು ಅಂತಂದರೆ ಮಕ್ಕಳಲ್ಲಿ ಮಾಡುವಂಥ ಟ್ರೀಟ್ಮೆಂಟ್. ಕೆಲವರಿಗೆ ನಿಮಗೆ ಬೆನ್ನು ಮೂಳೆ ವಕ್ರವಾಗಿರುತ್ತೆ, ಬಾಗಿರುತ್ತೆ. ಅವರು ಸಣ್ಣ ವಯಸ್ಸಿನಲ್ಲೇ ಅದು ಶುರು ಆಗಿರುತ್ತೆ. ಅದಾದ ನಂತರ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸುಮಾರು ಏನಾಗುತ್ತೆ, ಕೆಲವು ಮಕ್ಕಳಲ್ಲಿ 2 ವರ್ಷದಲ್ಲೇ ಕಾಣಿಸ್ಕೊಡುತ್ತೆ, ಅದು ಮುಂದೆ ಬೆಳೀತಾ ಹೋಗುತ್ತೆ. ಇನ್ನು ಕೆಲವರಲ್ಲಿ 10 ವರ್ಷಕ್ಕೆ ಕಾಣಿಸ್ಕೊಂಡು ಇದ್ದಕ್ಕಿದ್ದಂತೆ ಬೆಳೆದು ಹೆಚ್ಚಾಗುತ್ತೆ. ಕೆಲವರಲ್ಲಿ ನೀವು ನೋಡಿರ್ತೀರ, ಅವರು ಈಗ ಬಾಗಿ ನಿಂತಿರ್ತಾರೆ, ಅಥವಾ ಅವರು ಸೊಂಟ ಮೇಲೆ ಕೆಳಗೆ ಆಗಿರುತ್ತೆ, ಅಥವಾ ಕಾಲು ಬೇರೆ ಬೇರೆ ಲೆಂತ್ ಇರೋ ಥರ ಕಾಣುತ್ತೆ. ಅಂಥ ಮಕ್ಕಳಲ್ಲಿ ಸರಿಯಾದ ಸಮಯದಲ್ಲಿ ನಾವು ಈ ತೊಂದರೆ ಇದೆ ಅಂತ ತಿಳ್ಕೊಂಡು ಅದಕ್ಕೆ ಬೇರೆ ಏನು ತೊಂದರೆಗಳಿಲ್ಲ, ಬರೇ ಬೆನ್ನು ಮೂಳೆ ಮಾತ್ರ ಬಾಗಿದೆ ಅಂತ ತಿಳಿದಾಗ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೆ ಅದರಿಂದ ಅವರಿಗೆ ಸಾಕಷ್ಟು ವ್ಯತ್ಯಾಸ ಆಗುತ್ತೆ. ಅವರು ಮುಂದೆ ನಾವು ಅವರ ಜೀವನನ ಸಾಮಾನ್ಯವಾಗಿ ನಡೆಸೋದಕ್ಕಾಗುತ್ತೆ. ಕೆಲವು ಸಾರಿ ಮಕ್ಕಳಿಗೆ ಬೆನ್ನು ಮೂಳೆ ಬಾಗಿದೆ ಅಂದಾಗ ಅವ್ರಿಗೆ ಹೊರಗಡೆ ಹೋಗೋದಕ್ಕೆ ಒಂಥರ ಸಂಕೋಚ ಆಗುತ್ತೆ, ಯಾರ ಜೊತೆ ಆಡೋದಕ್ಕೆ ಸಂಕೋಚ ಆಗುತ್ತೆ. ಇದೆಲ್ಲ ಇರುವಾಗ ನಾವು ಅವರಿಗೆ ಆ ಟ್ರೀಟ್ಮೆಂಟ್ ಕೊಟ್ಟಾಗ ಅವರಿಗೆ ಅದರಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಿ ಅವರು ಸಾಮಾನ್ಯ ಜೀವನ ನಡೆಸೋದು. ನಮ್ಮಲ್ಲಿ ಕೆಲವು ಮಕ್ಕಳು ಬರ್ತಾರೆ, ಅವರಿಗೆ ಹೃದಯದಲ್ಲಿ ಕೆಲವು ತೊಂದರೆ ಇದೆ. ನಾರಾಯಣ ವಿದ್ಯಾಲಯ ಅಂತ ಇರೋದ್ರಿಂದ ಅಲ್ಲಿ ತೊಂದರೆ ಇರೋದ್ರಿಂದ ಆ ತೊಂದರೆ ಆದ ನಂತರ ನಮ್ಮ ಹತ್ರ ಅವರು ಟ್ರೀಟ್ಮೆಂಟಿಗೆ ಬರ್ತಾರೆ. ಅವರಿಗೆ ಸಾಕಷ್ಟು ಚಾಲೆಂಜ್ ಇರುತ್ತೆ ಅಂಥ ಮಕ್ಕಳಲ್ಲಿ ಮಾಡೋದು. ಯಾಕಂದರೆ ಅವರು ಬೇರೆ ಮಕ್ಕಳ ಥರ ಅವರು ಅದೇ ಸ್ಪೀಡಲ್ಲಿ ಬೆಳೆದಿರೋದಿಲ್ಲ. ತುಂಬ ಸಣ್ಣ ಇರ್ತಾರೆ, ಎತ್ತರ ಕಡಿಮೆ ಇರ್ತಾರೆ, ಅವರ ಲಂಗ್ಸ್ ಕೆಪಾಸಿಟಿ ಏನಿರುತ್ತೆ ತುಂಬ ಕಡಿಮೆ ಇರುತ್ತೆ. ಆಮೇಲೆ ಅವರಲ್ಲಿ ಇರುವಂಥ ರಕ್ತದ ಅಂಶ ಕಡಿಮೆ ಇರುತ್ತೆ, ನ್ಯೂಟ್ರಿಷನ್ ತುಂಬ ಇಂಪ್ಯಾಕ್ಟ್ ಆಗಿರುತ್ತೆ. ಆಮೇಲೆ ಸಣ್ಣ ಇರೋದ್ರಿಂದ ನಾವು ಬೆನ್ನು ಮೂಳೆಯಲ್ಲಿ ಸ್ಕ್ರೂ ಹಾಕಿದ್ರೆ ಅವರಿಗೆ ಅದನ್ನು ತೊಂದರೆ ಆಗುವ ಸಾಧ್ಯತೆ. ಇಂಥ ಸಮಯದಲ್ಲಿ ನಮ್ಮ ಯೂನಿಟಲ್ಲಿ ಸ್ಪೈನ್ ರೋಬೋಟ್ ಅಂತ ನಾವು ಉಪಯೋಗಿಸ್ತೀವಿ. ನೀವು ಈಗ ಇರುವಂಥ ಪರಿಸ್ಥಿತಿನಲ್ಲಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಡಸ್ಟ್ರಿ ಡೆಲ್ಲಿನಲ್ಲಿ ಒಂದು ಸಮಿಟ್ ಆಗಿದೆ AI. ಅದೇ ರೀತಿಯಲ್ಲಿ ನಮ್ಮಲ್ಲಿ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಸ್ಪೈನ್ ರೋಬೋಟ್ ಅಂತ ಕರೀತೀವಿ. ನೀವು ರೋಬೋಟ್ ಅಂದರೆ ಅದೇ ಎಲ್ಲ ಕೆಲಸ ಮಾಡುತ್ತೆ ಅನ್ನೋ ರೀತಿ ಅಲ್ಲ. ಬೆನ್ನು ಮೂಳೆಯಲ್ಲಿ ನಾವು ಸ್ಕ್ರೂ ಹಾಕಬೇಕಾಗುತ್ತೆ. ಆ ಸ್ಕ್ರೂ ಹಾಕೋದು ತುಂಬಾ ಸೂಕ್ಷ್ಮವಾದ ಕೆಲಸ. ಯಾಕಂದರೆ ಆ ಮೂಳೆ ಪಕ್ಕದಲ್ಲೇ ಸ್ಪೈನಲ್ ಕಾರ್ಡ್, ಆ ಸ್ಕ್ರೂ ಹಾಕೋದು ಒಂದು 2 ಮಿಲಿಮೀಟರ್ ಆ ಕಡೆ ಈ ಕಡೆ ಹೋದರೂ ಆ ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗಿ ಅವರಿಗೆ ಕಾಲು ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಸ್ಪೈನ್ ರೋಬೋಟ್ ಉಪಯೋಗಿಸಿದಾಗ ನಮಗೆ ಆ ಸ್ಕ್ರೂ ಹಾಕಬೇಕಾದ್ರೆ ಎಕ್ಸಾಕ್ಟಾಗಿ ನಾವು ಎಲ್ಲಿ ಸ್ಕ್ರೂ ಹಾಕ್ತಾ ಇದ್ದೀವಿ, ಎಷ್ಟು ದೊಡ್ಡ ಸ್ಕ್ರೂ ಬೇಕು, ಎಷ್ಟು ಉದ್ದ ಸ್ಕ್ರೂ ಬೇಕು, ಎಷ್ಟು ಅಗಲ ಬೇಕು, ಯಾವ ಡೈರೆಕ್ಷನಲ್ಲಿ ಹಾಕಬೇಕು ಅನ್ನೋದು ನಮಗೆ ಲೈಫ್ ಇನ್ ರಿಯಲ್ ಟೈಮ್ ಅಂದರೆ ಹಾಕ್ತಾ ಇದ್ದಾಗೆ ನಮಗೆ ಗೊತ್ತಾಗುತ್ತೆ. ಈ ಜಾಗದಲ್ಲೇ ಹೋಗ್ತಾ ಇದೆ, ಎಲ್ಲೂ ಚೇಂಜ್ ಆಗ ಜಾಗ ದಾರಿ ತಪ್ಪಿ ಎಲ್ಲೂ ಹೋಗ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಇದು ಮುಖ್ಯ ಯಾಕೆ ಅಂದರೆ ಬೆನ್ನು ಮೂಳೆ ವಕ್ರ ಇರೋರಲ್ಲಿ ಆ ಬೆನ್ನು ಮೂಳೆ ಬಾಗಿರೋದಲ್ಲಿ ಇಂಡಿವಿಜುವಲ್ ಮೂಳೆಗಳು ಕೂಡ ವಕ್ರ ಆಗಿದೆ. ಅದರಲ್ಲಿ ಸ್ಕ್ರೂ ಹಾಕಲಿಕ್ಕೆ ನಮಗೆ ನಾವು ಸ್ಕ್ರೂ ಕಾರಿಡಾರ್ ಅಂತ ಕರೀಬೇಕು. ಆ ಸ್ಕ್ರೂ ಕಾರಿಡಾರ್ ಅನ್ನೋದು ಕ್ಲಿಯರ್ ಆಗಿದೆ. ಇಂಥ ರೋಬೋಟ್ ಉಪಯೋಗಿಸಿದಾಗ ಆ ಕಾರಿಡಾರ್ ನಮಗೆ ಸಾಕಷ್ಟು ಚೆನ್ನಾಗಿ ಕಾಣಿಸುತ್ತೆ, ಸೇಫ್ ಆಗಿ ಸ್ಕ್ರೂ ಹಾಕ್ಬೋದು. ಆಮೇಲೆ ಅವರಲ್ಲಿ ಬರುವಂಥ ರಿಸಲ್ಟ್ಸ್ ಕೂಡ ತುಂಬ ಚೆನ್ನಾಗಿದೆ. ಅದು ಇನ್ನೂ ಒಂದು ರೀತಿಯಲ್ಲಿ ಮುಖ್ಯ ಯಾಕಂದರೆ ನಾವು ಮಾಡುವಂಥ ಸರ್ಜರಿ ಕಡಿಮೆ ಸಮಯದಲ್ಲಿ ಮಾಡಬೇಕು. ಯಾವ ಸರ್ಜರಿ ನಾರ್ಮಲ್ಲಾಗಿ ಅರ್ಧ ಗಂಟೆ ತೊಗೊಳುತ್ತೆ, ಸಾರಿ ಯಾವ ಸರ್ಜರಿಗೆ ನೀವು ಒಂದು 5-6 ಗಂಟೆ ತೊಗೊಳುತ್ತೆ, ಅದು ಒಂದು 3 ಗಂಟೆ ಹೊತ್ತಲ್ಲಿ ಮುಗಿಸ್ತೀವಿ. ಆವಾಗ ಅವ್ರ ಲಂಗ್ಸ್ ಮೇಲೆ ಬೀಳುವಂಥ ಸ್ಟ್ರೆಸ್, ಹಾರ್ಟ್ ಮೇಲೆ ಬೀಳುವಂಥ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಎಷ್ಟು ಉದ್ದ ಓಪನ್ ಮಾಡಿ ನಾವು ಸರ್ಜರಿ ಮಾಡ್ತೀವಿ ಅದು ಕೂಡ ಕಡಿಮೆ ಮಾಡ್ತೀವಿ. ಸಣ್ಣದಾಗಿ ಓಪನ್ ಮಾಡುವಂಥ ಗಾಯ ಬೇಗ ಗುಣ ಆಗುತ್ತೆ, ಎತ್ತು ಓಡಾಡೋಕ್ಕೆ ಸುಲಭ ಆಗುತ್ತೆ.